ಕಾಣಿಸ್ತದೆ. ಕೃಷ್ಣನ ಹೆಜ್ಜೆ ಗುರುತು. ಹೆಜ್ಜೆ ಗುರುತು ನೋಡಿದ ಕೂಡಲೇ ಕೃಷ್ಣ ಸಿಕ್ಕೆಲ್ಲೋ ನೀನು ಅಂತ ಆ ಹೆಜ್ಜೆಗಳನ್ನ ನೋಡಿ ಮಣ್ಣಲ್ಲಿ ಹೊರಡಾಡಿ ಬಿಟ್ಟಂತ ಒಂದ್ಸರಿ. ಕೃಷ್ಣನ ಪಾದ ಇದು ಅಂತ ಸಂತೋಷ ತಡಿಲಿಕ್ಕಾಗದೆ ಒಂದೊಂದು ಹೆಜ್ಜೆಗೆ ಒಂದೊಂದು ಹೆಜ್ಜೆ ನಮಸ್ಕಾರ ಅಂತ ರಾಯರಿಗೆ ಮಾಡ್ತಿರ್ತಾರೆ ನೋಡಿ, ಹೆಜ್ಜೆ ನಮಸ್ಕಾರ ಅಂತ. ಮೊದಲು ಕೃಷ್ಣನಿಗೆ ಮಾಡಿದ ಹೆಜ್ಜೆ ನಮಸ್ಕಾರ ಅಕ್ರೂರ ಅಂತ. ಅಕ್ರೂರ ಹೆಜ್ಜೆ ನಮಸ್ಕಾರವನ್ನು ಹೆಜ್ಜೆ ಹೆಜ್ಜೆಗೊಂದು ನಮಸ್ಕಾರವನ್ನು ಮಾಡ್ತಾ ಹೋದಂತೆ. ಎಂಥ ಪಾದ ಇದು ಅಂತ. ಅದು ಕೃಷ್ಣಂದೇ ಪಾದ ಇದು ಅಂತ ಹೆಂಗ್ ಗೊತ್ತಾಯ್ತು ಅವನಿಗೆ ಅಂದ್ರೆ, ಆ ಕೃಷ್ಣ ಹೆಜ್ಜೆ ಇಡ್ತಾ ಹೋಗಿದ್ನಲ್ಲ, ಅವನ ಪಾದದಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಎಲ್ಲ ಚಿಹ್ನೆಗಳಿತ್ತು. ಆ ಗುರುತು ಅವನಿಗೆ ಗೊತ್ತಾಗಿಬಿಡುತ್ತಂತೆ ಇದು ಕೃಷ್ಣಂದೇ ಅಂತ. ಅದಕ್ಕೆ ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ. ಎಲ್ಲೆಲ್ಲಿ ಹೆಜ್ಜೆ ಅಂದ್ರೆ ಭಗವದ್ಭಕ್ತರು ಕೂಡ ಕೃಷ್ಣನ ಪಾದದ ಗುರುತುಗಳನ್ನ ಮೈಮೇಲೆ ಹಾಕೊಂಡ್ರೆ ದೇವತೆಗಳು ನಮ್ಮಲ್ಲಿ ಬಂದು ಕೂತ್ಕೊಳ್ತಾರೆ. ದೇವತೆಗಳೇನೆ. ಯಾಕೆಂದ್ರೆ ನಮಗೆ ಹತ್ತಿರದಲ್ಲಿ ಯಮದೂತರೆಲ್ಲ ಬರಬೇಕು ಅಂದ್ರೆ ಹೆದರುತ್ತಾರಂತೆ. ಅಷ್ಟು ಸುಲಭ ಅಲ್ಲ. ಭಗವಂತನ ನಾಮಗಳಿದ್ದಾವಲ್ಲ, ಶಂಖ, ಚಕ್ರ. ನಾಳೆ ಬರ್ತದೆ ಆಷಾಢದಲ್ಲಿ ಈ ಏಕಾದಶಿ ಬಂದಾಗ ಮುದ್ರೆ ಹಾಕ್ತಾರೆ. ಮುದ್ರೆ ಹಾಕಿಸಿಕೊಂಡು ಅದೆಲ್ಲವೂ ಕೂಡ ಏನಂತಾರೆ? ವೈಷ್ಣವ ಚಿಹ್ನೆಗಳು ಅಂತಾರೆ. ನಿತ್ಯ ಗೋಪೀಚಂದನದಿಂದ ಹಚ್ಚಿಕೊಳ್ಳುವ ಚಿಹ್ನೆಗಳು ಅದೆಲ್ಲ ವೈಷ್ಣವ ಚಿಹ್ನೆ. ಬರೀ ವೈಷ್ಣವ ಅಲ್ಲ, ವೀರ ವೈಷ್ಣವ ಚಿಹ್ನೆ ಅಂತ ಕರೀತಾರೆ ಅದನ್ನ. ಇಂಥ ಕಮಲನಾಭನ ಚಿಹ್ನೆಗಳನ್ನ ಧಾರಣೆ ಮಾಡಿದ್ರೆ ಯಮದೂತರು ಬರೋದು ಹತ್ರ ಬರೋದು. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡಗಿ ಹೋಗುವರೋ. ಯಾರ್ಯಾರು ಬರೋದಿಲ್ಲ ಸ್ವಾಮಿ ಹತ್ತಿರ. ನಮಗೆ ಒಂದು ನಾಮ ಹಣೆಗೆ ಹಚ್ಕೊಂಡು ಹೋಗಬೇಕು ಅಂದ್ರೆ ಸಂಕೋಚ ಮಾಡಿಕೊಳ್ತೇವೆ. ಅಯ್ಯೋ ನಾಮ ಹಚ್ಕೊಂಡು ಹೋದ್ರೆ ನಮಗೆ ಅವಮಾನ ಆಗುತ್ತೆ ಅಂತ ಅನ್ಕೊಂಡು. ಅವಮಾನ ಅಲ್ಲ, ಅದಕ್ಕಿರುವ ಬೇರೆ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ. ಯಾರ್ಯಾರೋ ಅವರವರ ಧರ್ಮ ಮಾಡಬೇಕು ಅಂದ್ರೆ ಕೆಟ್ಟದಾಗಿರುತ್ತೆ. ಬೇಡ ಅಂದ್ರೂ ಕೂಡ ಮೀಸೆ ಗೋಳಿಸಿರ್ತಾರೆ, ಗಡ್ಡ ಬಿಟ್ಟಿರ್ತಾರೆ, ಸಂಕೋಚ ಆಗಲ್ಲ ಅವ್ರಿಗೆ. ಬೇಡ ಅಂದ್ರೂ ಕೂಡ ತಲೆ ಮೇಲೆ ಟೋಪಿ ಇಟ್ಕೊಂಡು ಓಡಾಡ್ತಿರ್ತಾರೆ, ಅವ್ರಿಗೆ ಸಂಕೋಚ ಆಗಲ್ಲ. ನಮ್ಮಂಥವರಿಗೆ ಬ್ರಾಹ್ಮಣರಿಗೆ ಮಾತ್ರ ಯಾಕೆ ಸಂಕೋಚ? ನಾವು ಬದುಕೋದೇ ದೇವರ ಅನುಗ್ರಹದಿಂದ. ಬ್ರಾಹ್ಮಣರಿಗೆ ಬೇರೆ ಏನೂ ಅನುಗ್ರಹ ಇಲ್ಲ, ತಿಳ್ಕೊಂಡ್ಬಿಟ್ರಿ. ಬೇರೆ ಯಾವ ಅನುಗ್ರಹವೂ ಕೂಡ ಇಲ್ಲ. ಬ್ರಾಹ್ಮಣರಿಗೆ ಇರುವ ಬಲ ಏನು ಅಂದ್ರೆ ಬ್ರಹ್ಮಬಲವೇ ಬಲ ಅಷ್ಟೇ ಅವರಿಗಿರುವಂತ, ದೇವರ ಬಲವೇ. ಯಾಕೆಂದ್ರೆ ಇವತ್ತು ಜಗತ್ತಲ್ಲಿ ನೀವು ನೋಡಿದ್ರಿ ಅಂತ ಆದ್ರೆ, ನಿಮಗೆ ಬದುಕಬೇಕು ಅಂದ್ರೆ ಬ್ರಾಹ್ಮಣರಿಗೆ ಎಲ್ಲಿಯಾದ್ರೂ ಒಂದು ಸರ್ಕಾರಿ ಕೆಲಸ ಕೊಡ್ತಾರ ಅಂದ್ರೆ, ಇಲ್ಲ ಸ್ವಾಮಿ ನಿಮಗಲ್ಲ, ಮತ್ತೇನು ಅಂದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ರಿಸರ್ವೇಶನ್ ಇರುತ್ತೆ, ಅವ್ರಿಗೆ ಕೊಡಬೇಕು ಅಂತಾರೆ. ನಿಮ್ಗೆ ಅಲ್ಲಿ ಸೇರಿಸೋದಿಲ್ಲ. ಮತ್ತೆ ಹ್ಯಾಕೆ ಬದುಕಬೇಕು? ಜಗತ್ತಿನಲ್ಲಿ ಸರ್ಕಾರಗಳು, ಎಲ್ಲಾ ಸರ್ಕಾರಗಳು ಕೂಡ ಬ್ರಾಹ್ಮಣರನ್ನ ಮಾತ್ರ ತುಳಿಬೇಕು ಅಂತ ನಿಂತಾಗ ಭಗವಂತನೇ ಯಾವುದೋ ಒಂದು ಸಾಫ್ಟ್ವೇರ್ ಅಂತಾನೆ, ಇನ್ಯಾವುದೋ ಕಂಪ್ನಿ ತರ್ತಾನೆ. ಅದಕ್ಕೆ ಬುದ್ಧಿವಂತರು, ತುಪ್ಪ ತಿಂದ ತಲೆ ಇರುವಂತ ಬ್ರಾಹ್ಮಣರೇ ಬರಬೇಕು ಅಂತ ಲಕ್ಷ ಲಕ್ಷ ಸಂಪಾದ ಕೊಟ್ಟು ಅವರು ರಕ್ಷಣೆ ಮಾಡ್ತಾನೆ. ಇದು ಯಾರ ಅನುಗ್ರಹ? ಹಾಗಾಗಿ ದೇವರು ರಕ್ಷಣೆ ಮಾಡಿದ್ದಷ್ಟೇ ಬ್ರಾಹ್ಮಣರನ್ನ. ಯಾಕೆಂದ್ರೆ ಬ್ರಾಹ್ಮಣರು ನನಗೆ ಪ್ರೀತಿ ಪಾತ್ರರು ಅಂತ ಯಾರ ಕೈ ಬಿಟ್ಟರು ಕೂಡ ದೇವರು ಬಿಡೋದಿಲ್ಲ. ಆದ್ರಿಂದಾಗಿ ಭಗವಂತನನ್ನ ನಂಬಬೇಕು ನಾವು ನಂಬಬೇಕು. ಅದಕ್ಕೋಸ್ಕರವಾಗಿ ಭಗವಂತನನ್ನ ನಿರಂತರ ನಮಸ್ಕಾರ, ಇಂಥ ನಾಮಗಳನ್ನ ಧಾರಣೆ ಮಾಡೋದು, ಇದನ್ನೆಲ್ಲ ಮಾಡಿ ದೇವರ ರಕ್ಷಣೆ ಮಾಡ್ತಾನಂತೆ ನಮ್ಮನ್ನು.